ನಗರದ ತಾಲೂಕಾಡಳಿತ ಭವನದ ಮುಂದೆ ಹತ್ತಿರ ಬೃಹತ್ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆಗೆ ಸಂಬಂಧಿಸಿದಂತೆ ದಲಿತ ಅಧಿಕಾರಿಗಳನ್ನು ಬಂಧಿಸಿದ್ದನ್ನು ವಿರೋಧಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ತಾಲೂಕು ಘಟಕದಿಂದ ಪ್ರತಿಭಟನೆ ನಡೆಸಿ ತಾಲೂಕಾಡಳಿತ ಭವನದಲ್ಲಿ ಉಪ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಹುಬ್ಬಳ್ಳಿ ಅಂಜಲಿ ಅಬಿಗೇರ್ ಕೊಲೆ ಪ್ರಕರಣದಲ್ಲಿ ಡಿಸಿಎಫ್ ರಾಜು, ಎಂಐಪಿಎಸ್ ಹಾಗೂ ಡಿವೈಎಸ್ಪಿ ವಿನಯ್ ಕುಮಾರ್ ತಳವಾರ್ ಇವರ ಇಬ್ಬರನ್ನು ಕರ್ನಾಟಕ ಸರ್ಕಾರ ಅಮಾನತು ಮಾಡಿರುವುದು ಖಂಡನೀಯ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಯಾವುದೇ ತಪ್ಪು ಮಾಡದಿದ್ದರೂ ಒಬ್ಬ ದಲಿತ ದಕ್ಷ ಪೊಲೀಸ್ ಅಧಿಕಾರಿಯನ್ನು ಉದ್ದೇಶಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿ ಕಾಣದ ಕೈಗಳ ಒತ್ತಡಕ್ಕೆ ಮಣಿದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಯನ್ನು ಬಲಿಪಶು ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಖಂಡನೀಯ ಎಂದು ತಿಳಿಸಿದರು. ವರದಿ ಭರತೇಶ್ ಪಾನಕನವರ್, ಜಮಖಂಡಿ. ಸಮಾಜದ ವತಿಯಿಂದ ಖಂಡನೆ ಮಾಡುತ್ತೇವೆ. ಕೂಡಲೇ ಸರ್ಕಾರ ತರಾತುರಿಯಲ್ಲಿ ಮಾಡಿದಂಥ ಅಮಾನತನ್ನು ಹಿಂಪಡೆದು ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಅವರ ಅಮಾನತನ್ನು ಹಿಂಪಡೆದು ಅವರಿಗೆ ಯಾವ ಸ್ಥಾನದಲ್ಲಿ ಅಧಿಕಾರವಿತ್ತು ಆ ಜಾಗವನ್ನು ಅವರಿಗೆ ಮರಳಿ ಕೊಟ್ಟು ಈ ಒಂದು ಆದೇಶವನ್ನು ಸರಿಪಡಿಸದಿದ್ದರೆ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟಿಸುತ್ತೇವೆ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟ ಜಮಖಂಡಿಯವರ ನೇತೃತ್ವದಲ್ಲಿ ನಡೆದ ಹುಬ್ಬಳ್ಳಿಯಲ್ಲಿ ನಡೆದ ಅಂಜಲಿ ಅಂಬಿಗೇರ್ ಎಂಬ ವಿದ್ಯಾರ್ಥಿನಿಯ ಹತ್ಯೆಗೆ ಸಂಬಂಧಿಸಿದಂತೆ ರಾಜು ಎಂ ಡಿಸಿಪಿ ಹಾಗೂ ವಿಜಯ್ ಕುಮಾರ್ ತಳವಾರ್ ಡಿವೈಎಸ್ಪಿ ಇವರ ಅಮಾನತನ್ನು ಖಂಡಿಸಿ ಇಂದು ಪ್ರತಿಭಟನೆ ಮಾಡುತ್ತಿದ್ದೇವೆ. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರವನ್ನು ತೀವ್ರವಾಗಿ ಖಂಡಿಸುತ್ತೇವೆ. ವಿನಾಕಾರಣ ಇಬ್ಬರು ದಕ್ಷ ಅಧಿಕಾರಿಗಳನ್ನು ಅಮಾನತು ಮಾಡಿರುವುದು ಖೇದಕರ ಸಂಗತಿ. ಕಾಣದ ಕೈಗಳಿರ್ಬೋದು ಅಥವಾ ಪಟ್ಟಬದ್ಧ ಶಕ್ತಿಗಳ ಕೈವಾಡ ಇರಬಹುದು. ಅಂಥವರ ಮಾತಿಗೆ ಮರುಳಾಗಿ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸಮುದಾಯದವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೃಹ ಸಚಿವರು, ಇವರು ಗಣನೆಗೆ ತೆಗೆದುಕೊಂಡು ಕೆಲವೇ ದಿನಗಳಲ್ಲಿ ಅಮಾನತು ಮಾಡಿದ ಆದೇಶವನ್ನು ರದ್ದುಪಡಿಸಿ ಮರಳಿ ಮತ್ತೆ ಹುಬ್ಬಳ್ಳಿ ಧಾರವಾಡಕ್ಕೆ ನಿಯೋಜನೆಗೊಳಿಸಬೇಕು. ಇಲ್ಲದಿದ್ದರೆ ರಾಜ್ಯದ ತುಂಬೆಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ರಾಜ್ಯವನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ಇದು ಸರ್ಕಾರಕ್ಕೆ ನಾವು ಕೊಡುತ್ತಿರುವ ಎಚ್ಚರಿಕೆ. ಇದನ್ನು ಗೃಹ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಗಮನದಲ್ಲಿಟ್ಟುಕೊಂಡು ಮತ್ತೆ ಇನ್ನು ಒಂದು ವಾರದಲ್ಲಿ ಅವರ ಅಮಾನತು ಆದೇಶವನ್ನು ರದ್ದು ಮಾಡಿ ಪುನರ್ ಅಲ್ಲೇ ಹುಬ್ಬಳ್ಳಿಯಲ್ಲಿ ನಿಯೋಜನೆಗೊಳಿಸಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ. ಬುದ್ಧ ಬಸವ ಅಂಬೇಡ್ಕರ್ನ್ನು ವರದಾ ಮಂದಿರದಲ್ಲಿ ನೆನೆಯುತ್ತಾ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟ ಜಮಖಂಡಿಯವರ ಸಹಯೋಗದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆ ಅಂಜಲಿ ಅಂಬಿಗೇರ್ ಎಂಬ ವಿದ್ಯಾರ್ಥಿನಿಯ ಹತ್ಯೆಯನ್ನು ಆ ಹತ್ಯೆಗೆ ದಲಿತ ಅಧಿಕಾರಿಗಳೇ ನೇರ ಹೊಣೆ ಮಾಡಿ ಡಿಸಿಪಿ ಎಂ ರಾಜು ಸರ್ ಹಾಗೂ ಡಿವೈಎಸ್ಪಿ ವಿಜಯ್ ಕುಮಾರ್ ತಳವಾರ್ ಎಂಬ ಉನ್ನತ ಹುದ್ದೆಯಲ್ಲಿದ್ದ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ಖೇದಕರ ಸಂಗತಿ. ಸರ್ಕಾರ ದಲಿತರ ಪರವಾಗಿದೆ, ದಲಿತ ನೌಕರರ ಪರವಾಗಿದೆ, ನೊಂದ ದಲಿತರ ಪರವಾಗಿದೆ ಅಂತೇಳಿ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕೂತು ಹೇಳ್ತಾ ಇರ್ತಾರೆ. ಇದು ಯಾವ ದಲಿತರ ಪರವಾಗಿದ್ದಂಥ ಸರ್ಕಾರ? ಹುಬ್ಬಳ್ಳಿ ಧಾರವಾಡದಲ್ಲಿ ನೇಹಾ ಮತ್ತು ಹಾಗೂ ಅಂಜಲಿ ಎಂಬ ವಿದ್ಯಾರ್ಥಿಗಳನ್ನು ಹತ್ಯೆ ಮಾಡಿದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ. ಯಾರು ಹತ್ಯೆ ಮಾಡಿದ್ದಾರೆ ಆ ಹತ್ಯೆಗಳನ್ನೇ ಹುಬ್ಬಳ್ಳಿಯಲ್ಲಿ ಆಡು ಹಗಲಿನೇ ಗಲ್ಲು ಶಿಕ್ಷೆ ಗುರಿಪಡಿಸಬೇಕು. ಅದು ಅಂತ ದೃಢ ನಿರ್ಧಾರ ತೆಗೆದುಕೊಳ್ಬೇಕು ಸರ್ಕಾರ. ಅದನ್ನು ಬಿಟ್ಟ ಅಮಾಯಕ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದು ಖಂಡನೀಯ. ಅದು ಕೇವಲ ಇಬ್ಬರು ದಲಿತ ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ. ಒಬ್ಬರು
ಮಾದಿಗ ಸಮುದಾಯದ DSP, ಒಬ್ಬ ಚಲವಾದಿ ಸಮಾಜದ DYSP, ನಮ್ಮ ಎರಡೂ ಸಮಾಜದ ಬರೇ ನೌಕರರ ಕಾಣಿಸ್ತೈತಿ ನಾವು ಸರ್ಕಾರ ಕಣ್ಣಲ್ಲಿ. ಯಾಕಂದ್ರೆ ನೌಕರರು ಇರೋದು ದಲಿತ ಸಮುದಾಯದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು, ಅವ್ರನ್ನ ಟಾರ್ಗೆಟ್ ಮಾಡಬೇಡಿ ನೀವು. ನಾವೆಲ್ಲ ನಿಮಗೆ ಸಹಕಾರ ಕೊಡ್ತೀವಿ ಅಂತೇಳಿ ನಮ್ಮನ್ನೇ ಟಾರ್ಗೆಟ್ ಮಾಡಬೇಡಿ. ಕೆಲವೇ ದಿನಗಳಲ್ಲಿ DGP M. ರಾಜು ಸರ್ ಅವರನ್ನು ಹಾಗೂ DYSP ಸರ್ ಆದ ವಿಜಯಕುಮಾರ್ ತಳವಾರ್ ಸರ್ ಅವರನ್ನು ಸರ್ಕಾರ ಹೊರಡಿಸಿದ ಆದೇಶವನ್ನು ರದ್ದುಪಡಿಸಿ ಪುನಃ ಮತ್ತೆ ಅವರನ್ನು ಮರಳಿಸಿ ಅದೇ ಜಾಗದಲ್ಲಿ ನಿಯೋಜನೆಗೊಳಿಸಿ ಮುಂದುವರಿಸದಿದ್ದರೆ ರಾಜ್ಯದ ತುಂಬೆಲ್ಲ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ಸಂಘಟನೆಗಳ ಒಕ್ಕೂಟದಲ್ಲಿ ಜಿಲ್ಲೆಗಳನ್ನು ಬಂದ್ ಮಾಡಿ, ಪಟ್ಟಣಗಳನ್ನು ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಸರ್ಕಾರ ವಿರುದ್ಧ. ಇದು ಮುಖ್ಯಮಂತ್ರಿಯವರ ಗಮನಕ್ಕಿರಲಿ. ಯಾಕಂದ್ರೆ ನೀವು ಅಲ್ಲಿ ಕೂತ್ಕೊಂಡು ನಾವೆಲ್ಲ ದಲಿತರ ಪರವಾಗಿದ್ದೀವಿ, ದಲಿತರ ನಾವಿರೋದು ನಮ್ಮ ಸರ್ಕಾರ ಇರೋದು ದಲಿತರಿಗಾಗಿ ಅಂತೇಳಿ ನೀವು ಅಲ್ಲಿ ಹೇಳ್ತಾ ಇದ್ದೀವಿ. ಇದೆಂತ ದಲಿತರ ಪರವಾಗಿದ್ದಂಥ ಸರ್ಕಾರ ಪಟ್ಟಬದ್ಧ ಜಾತಿವಾದಿ ಶಕ್ತಿಗಳ ಕೈಗೊಂಬೆಯಾಗಿ ಕುಣಿಬೇಡಿ. ಯಾಕಂದ್ರೆ ನೀವು